ನಮ್ಮ ನ್ಯೂಸ್ಗೆ ಸ್ವಾಗತ. ಪಕ್ಷೇತರ ಅಭ್ಯರ್ಥಿಯಾಗಿ ವೀರಯ್ಯ ನಾಮಪತ್ರ ಸಲ್ಲಿಕೆ. ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾದ ಇಂದು ಬಿಜೆಪಿಯಲ್ಲಿ ಬಂಡಾಯದ ಬಾವುಟ ಆರಿಸುವವರ ಸಂಖ್ಯೆ ಜಾಸ್ತಿಯಾಗಿದೆ. ಡಾ ರಮೇಶ್ ಬಾಬು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ, ವೀರಯ್ಯ ಪಕ್ಷೇತರರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಮಪತ್ರ ಸಲ್ಲಿಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ವೀರಯ್ಯ, ನನಗೆ ಟಿಕೆಟ್ ಕೊಡಿಸುವುದಾಗಿ ಯಡಿಯೂರಪ್ಪ ತಿಳಿಸಿದ್ದರು. ಅದನ್ನು ತಪ್ಪಿಸಲು ಯಾರ ಕೈವಾಡವಿದೆ ಎಂಬುದು ನನಗೆ ಗೊತ್ತು. ಪಕ್ಷ ಇಂದು ಟಿಕೆಟ್ ನೀಡುತ್ತದೆ ಎಂದು ಕಾದಿದ್ದೆ, ಆದರೆ ನನಗೆ ನೀಡಲಿಲ್ಲ. ಆದ್ದರಿಂದ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿರುವುದಾಗಿ ವೀರಯ್ಯ ಹೇಳಿದರು. ಕಳೆದ 20 ವರ್ಷಗಳಿಂದ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಿದ್ದೇನೆ. 2004 ಮತ್ತು 2014ರಲ್ಲಿ ಕ್ರಮವಾಗಿ 11,800 ಮತ್ತು 23,000 ಮತಗಳಿಂದ ಸೋತಿದ್ದೇನೆ. ಜನರ ಬೆಂಬಲ ಈ ಬಾರಿ ನನ್ನ ಮೇಲೆ ಇತ್ತು. ಆದರೆ ನನ್ನ ತಪ್ಪಿಸಿ ಬೆಂಗಳೂರಿನಿಂದ ಅಭ್ಯರ್ಥಿಯನ್ನು ಆಮದು ಮಾಡಿಕೊಂಡು ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದರು. ಕೋಲಾರ ಬಿಜೆಪಿಯಲ್ಲಿ ಇಬ್ಬರು ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಕೊನೆಯ ಹಂತದಲ್ಲಿ ನಾಮಪತ್ರಗಳನ್ನು ವಾಪಸ್ಸು ತೆಗೆಯುತ್ತಾರೋ ಅಥವಾ ಕಣದಲ್ಲಿ ಇರುತ್ತಾರೋ ಇಲ್ವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ದುರದೃಷ್ಟ ಯಾವ ಲಾಬಿ ನಡೆದಿದೆಯೋ ಗೊತ್ತಿಲ್ಲ, ಬಟ್ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳ ಕೆಲಸ ಮಾಡಿವೆ, ಹಣದ ಕೆಲಸ ಕೂಡ ಆಗಿದೆ. ಸೊ ಹಾಗಾಗಿ ನಾನು ಟಿಕೆಟ್ ವಂಚಿತನಾಗಿದೆ. ಇವತ್ತು 3 ಗಂಟೆವರೆಗೂ ಕಾಯ್ತಾ ಇದ್ದೆ. ನಾನು ಎಲ್ಲೋ ಒಂದು ಕಡೆ ನನಗೂ ಕೂಡ ಒಬ್ಬ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ ಅಂಥೇಳಿ, ಆದರೆ ಅದು ಕೂಡ ಆಗಲಿಲ್ಲ. ಈಗ ತಾನೇ ಹೋಗಿ ಇಂಡಿಪೆಂಡೆಂಟಾಗಿ ಅರ್ಜಿಯನ್ನು ಸಲ್ಲಿಸಿ ನಾನು ಬಂದಿದ್ದೇನೆ. ಪಕ್ಷೇತರರಾಗಿ ಕಂಟೆಸ್ಟ್ ಮಾಡ್ತೇನೆ. ಕೋಲಾರ ಜನತೆಯ ಋಣ ತೀರಿಸಬೇಕಾಗಿದೆ, ಮುನಿಯಪ್ಪನ ಮನೆಗೆ ಕಳಿಸ್ಬೇಕಾಗಿದೆ. ಇಲ್ಲಿರ್ತಕ್ಕಂಥ ಜನರ ನಿರೀಕ್ಷೆಗೆ ಅವರ ಪ್ರೋತ್ಸಾಹ ನೋಡಿ, ಉತ್ಸಾಹ ನೋಡಿ, ಅವರ ಬೆಂಬಲ ನೋಡಿ ನಾನು ಇವತ್ತು ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇದ್ದೀನಿ. ಈ ಚಿನ್ನಗಿಂತ ಹೆಚ್ಚಿಗೆ ನನ್ನ ಹೆಸರಿಗೆ ಮುಖಪರಿಚಯ ಇದೆ. ಮನೆಯಲ್ಲಿ ಇವತ್ತು ವೀರಯ್ಯ ಅಂದರೆ ಯಾರು ಅಂತ ಗೊತ್ತು. ನಾನು ಕೇವಲ ಒಂದು ಜಿಲ್ಲೆ ಅಥವಾ ಒಂದು ಪ್ರಾಂತ್ಯದ ನಾಯಕ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವ್ಯಕ್ತಿ. ರಾಜ್ಯ ಕೂಡ ನಿರೀಕ್ಷಿಸಿತ್ತು ಈ ಸಾರಿ ವೀರಯ್ಯನಿಗೆ ನ್ಯಾಯ ದೊರಕುತ್ತೆ ಅಂತೇಳಿ. ಜಿಲ್ಲೆಯ ಜನತೆ ಕೂಡ ನಿರೀಕ್ಷಿಸಿದ್ರು ವೀರಯ್ಯನಿಗೆ ಮತ ಹಾಕಬೇಕು ಅಂತೇಳಿ. ಆದರೆ ಅದರೆಲ್ಲ ವಿರೋಧದ ಮಧ್ಯೆ ಬೇರೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ನನಗಿರ್ತಕ್ಕಂಥ ಅನುಕಂಪ, ನಾನು ಪಕ್ಷೇತರವಾಗಿ ನಿಂತರೂ ಕೂಡ, ಚಿಹ್ನೆ ಹೊಸದಾದರೂ ಕೂಡ ಜನ ಅರ್ಥ ಮಾಡ್ಕೊಳ್ತಾರೆ, ನನ್ನ ಆಶೀರ್ವಾದ ಮಾಡ್ತಾರೆ. ನಂದು ಒಂದೇ ಗುರಿ, ಮುನಿಯಪ್ಪನನ್ನು ಸೋಲಿಸಬೇಕು. ಆ ಸೋಲಿಸೋಕ್ಕೆ ಸೂಕ್ತ ಏಕೈಕ ಅಭ್ಯರ್ಥಿ ನಾನು. ಅದಕ್ಕಾಗಿ ಪಕ್ಷೇತರವಾಗಿ ಸ್ಪರ್ಧಿಸ್ತಾರೆ. ನಮ್ಮ ನಾಯಕರು ಇದುವರೆಗೂ ಸಂಪರ್ಕ ಮಾಡಲಿಲ್ಲ, ಅಭ್ಯರ್ಥಿ ಕೂಡ ಸಂಪರ್ಕ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಆಸೆ, ಅಂಬಿಸಿಕೆ ಅಥವಾ ಭರವಸೆ ಬಗ್ಗೋನಲ್ಲ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೇನೆ. ಚುನಾವಣೆಯಿಂದ ಹಿಂದೆ ಸರಿಯಲ್ಲ. ಚುನಾವಣೆ ಸ್ಪರ್ಧಿಸ್ತೇನೆ. ನಾನು ಈಗಾಗಲೇ ತಿಳಿಸಿದಾಗೆ ಜನ ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಪ್ಪ ಮನೆಗೆ ಹೋಗ್ತಾರೆ. ಯಡಿಯೂರಪ್ಪನವರು ನನಗೆ ಮುಕ್ತ ಹೇಳಿದರು, ಕೋಲಾರಕ್ಕೆ ಹೋಗಿ ಪಾರ್ಲಿಮೆಂಟ್ ಕೆಲಸ ಮಾಡಿ ನಿಮಗೆ ಟಿಕೆಟ್ ಯಾರಿಗೆ ಕೊಡ್ತೇನೆ. ನನಗೆ ಅರ್ಥವಾಗಲಿಲ್ಲ. ಕೋಲಾರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಗೆ ದಿವಾಳಿಯಾಗಿಲ್ಲ. ನಾನು ಕೋಲಾರ ಕಾಂಗ್ರೆಸ್ ದಿವಸದಿಂದ ಶಕ್ತಿಯುತವಾಗಿ ನಾನು ತೊಡಗಿಸ್ಕೊಂಡು ಬೆಳೆಸಿದ್ದೇನೆ. ಅದರಲ್ಲಿ ಎರಡು ಮಾತಿಲ್ಲ. ಇಂಥ ಒಬ್ಬ ಪ್ರಬಲ ಅಭ್ಯರ್ಥಿ ಇದ್ದಾಗಲೂ ಸಹ ಹೊರಗಡೆಯಿಂದ ಇಂಪೋರ್ಟ್ ಮಾಡಿಕೊಂಡು 6 ತಿಂಗಳಿಂದ ಅಷ್ಟೇ ಇಂಪೋರ್ಟ್ ಮಾಡಿಕೊಂಡು ಹಾಕುವಂಥ